ನಮಸ್ತೆ ಕರ್ನಾಟಕ, ನನ್ನ ಹೆಸರು ಪ್ರಶಾಂತ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಇವತ್ತು ನಾವು ನಮ್ಮ ಹೋಲ್ ಬಾಡಿಯನ್ನು ಯಾವ ಥರ ಟ್ರೈನ್ ಮಾಡ್ಕೊಳ್ಳೋದು ಅಂತ ನೋಡುವ. ಮನೇಲಿ ಎತ್ಕೊಂಡು ಕೂಡ ಇದನ್ನು ಟ್ರೈನ್ ಮಾಡ್ಬೋದು ಯೂಸಿಂಗ್ ಓನ್ಲಿ ಅ ಸಿಂಗಲ್ ಪೇರ್ ಆಫ್ ಡಂಬಲ್. ಸೊ ಕೀಪ್ ವಾಚಿಂಗ್. ಸೊ ಎಸ್ ಫ್ರೆಂಡ್ಸ್, ಇವತ್ತಿನ ಫುಲ್ ಬಾಡಿ ವರ್ಕೌಟ್ ನಾನು ತುಂಬಾ ಬೇಸಿಕ್ ವರ್ಕೌಟ್ಸನ್ನು ತೋರಿಸ್ತಾ ಇದ್ದೀನಿ ಇನ್ ವಿಚ್ ವಿ ವಿಲ್ ಟ್ರೈನ್ ದ ಹೋಲ್ ಬಾಡಿ. ಅಂದರೆ ನಮ್ಮ ಹೋಲ್ ಬಾಡಿಯನ್ನು ಟ್ರೈನ್ ಮಾಡೋ ತುಂಬಾ ಬೇಸಿಕ್ ವರ್ಕೌಟ್ಸನ್ನು ತೋರಿಸ್ತಾ ಇದ್ದೀನಿ. ಯಾರಾದರೂ ಅಡ್ವಾನ್ಸ್ ಲೆವೆಲಲ್ಲಿ ಇರೋರು ಅಥವಾ ಒಂದು ಇಂಟರ್ಮೀಡಿಯೇಟ್ ಲೆವೆಲಲ್ಲಿ ಇರೋರು ಯಾರಾದರೂ ಈ ವರ್ಕೌಟ್ಸ್ ನೋಡ್ತಾ ಇದ್ದರೆ, ನಾನು ತುಂಬ ಲೈಟ್ ವೇಟ್ ಯೂಸ್ ಮಾಡ್ತಾ ಇದ್ದೀನಿ. ನೀವು ಅದನ್ನು ಸ್ವಲ್ಪ ಹೆವಿ ವೇಟ್ಸ್ ಯೂಸ್ ಮಾಡ್ಕೊಂಡು ಕೂಡ ಮಾಡ್ಬೋದು. ಚಾನಲನ್ನು ನೋಡ್ತಾ ಇರಿ, ಬಿಕಾಸ್ ಮುಂದೆ ಸುಮಾರು ಫುಲ್ ಬಾಡಿ ವರ್ಕೌಟ್ಸ್ ವಿಡಿಯೋ ಬರ್ತಾ ಇದೆ ಇನ್ ವಿಚ್ ನಾವು ಕಂಪೌಂಡ್ ಮೂಮೆಂಟ್ಸ್ ಕೂಡ ಆ್ಯಡ್ ಮಾಡುವ. ಸೊ ವಿಚ್ ವಿಲ್ ಬಿ ರಿಯಲಿ ಇಂಟ್ರೆಸ್ಟಿಂಗ್ ಫಾರ್ ಆಲ್ ಆಫ್ ಯು ಟು ವಾಚ್. ಸೊ ಎಸ್ ಫ್ರೆಂಡ್ಸ್, ಇವತ್ತಿನ ನಮ್ಮ ಫಸ್ಟ್ ವರ್ಕೌಟ್ ಬೈಸೆಪ್ ಕರ್ಲ್ಸ್ನ ಯಾವ ಥರ ಮಾಡೋದಂತ ನೋಡಿ. ಯೂಶ್ವಲಿ ನಾವು ಡಂಬಲನ್ನು ಈ ಥರ ಇಟ್ಕೋಬೇಕು, ಆಯಿತಾ? ಈಗ ನಾವು ವಿ ಗೋ ಸ್ಲೋಲಿ 1 and down 1 and down. ನೆಗೆಟಿವ್ಸ್ ಮೇಲೆ ತುಂಬಾ ಲಕ್ಷ್ಯ ಕೊಡಿ. ನೆಗೆಟಿವ್ಸ್ ಅಂದರೆ ಮೇಲೆ ಎತ್ತಾ ಇದ್ದೀನಿ ಡಂಬಲ್, ಆಯಿತಾ? ಕೆಳಗೆ ಹೋಗ್ಬೇಕಾದ್ರೆ ಸಡನ್ಲಿ ಬಿಡಬೇಡಿ. ಸೊ ಗೋ ಸ್ಲೋ 1 2. ಟಿಪ್ ನಂಬರ್ 2, ಬೈಸೆಪ್ ಫುಲ್ ಮೇಲೆ ಈ ಥರ ಕಾಂಟ್ರಾಕ್ಟ್ ಆಗಬೇಕಾದ್ರೆ ಸ್ವಲ್ಪ ಟ್ವಿಸ್ಟ್ ಮಾಡಿ. ಅಂದರೆ ಡಂಬಲ್ನ ನಾನು ಸ್ವಲ್ಪ ಟ್ವಿಸ್ಟ್ ಮಾಡ್ತೀನಿ, ವಿಚ್ ವಿಲ್ ಗಿವ್ ಯು ಮ್ಯಾಕ್ಸಿಮಮ್ ಫ್ಲೆಕ್ಸ್. ಅಂದರೆ ನನ್ನ ಮಸಲ್ಗೆ ಸ್ವಲ್ಪ ಜಾಸ್ತಿ ಟೆನ್ಷನ್ನೇ ಕೊಡುತ್ತೆ ಅದು, ವಿಚ್ ಈಸ್ ಆಲ್ವೇಸ್ ಗುಡ್ ಫಾರ್ ಯೋರ್ ಬೈಸೆಪ್ ಪೀಕ್, ಆಯಿತಾ? ಸೊ ಎಸ್, ವಿಲ್ ಸ್ಟಾರ್ಟ್ 5 on each side. ಸೊ ಎಸ್ ಫ್ರೆಂಡ್ಸ್, ಈ ವರ್ಕೌಟನ್ನು ಮಿನಿಮಮ್ 12 to 15 ರೆಪಿಟೇಷನ್ಸ್ ಮಾಡಿ 3 ಸೆಟ್ ಮಾಡಿ. ಇದಾದಮೇಲೆ ಮೂವ್ ಆಗೋಣ ನಮ್ಮ ನೆಕ್ಸ್ಟ್ ವರ್ಕೌಟ್ಗೆ. ನಮ್ಮ ಸೆಕೆಂಡ್ ವರ್ಕೌಟ್ ನಮ್ಮ ಶೋಲ್ಡ್ರಿಗೆ ಸೈಡ್ ಲೇಟ್ರಲ್ ರೇಸಸ್ ಮಾಡಬೇಕಾದ್ರೆ ನಾನು ತುಂಬಾ ನೋಡಿರೋ ಮಿಸ್ಟೇಕ್ಸ್. ಕೈ ಯಾವತ್ತು ಸ್ಟ್ರೇಟ್ ಆಗಿರುತ್ತೆ, ಸೊ ಸ್ಟ್ರೇಟಾಗಿ ಇಟ್ಕೋಬೇಡಿ. ರೊಟೇಟರ್ ಕಫ್ಗೆ ಸ್ವಲ್ಪ ಇಂಜರಿ ಚಾನ್ಸಸ್ ಜಾಸ್ತಿ ಇರುತ್ತೆ ಅನ್ನೋ ರಿಸರ್ಚಸ್ ಫೌಂಡ್ ಆಗಿದೆ. ಸೊ ನಾವೇನು ಮಾಡೋಣ, ಸ್ವಲ್ಪ ಮುಂದೆ ಇರೋಣ. ಫುಲ್ ಸ್ಟ್ರೇಟ್, ಫುಲ್ ಮುಂದೆನೂ ಅಲ್ಲ, ಇದು ಸ್ಟ್ರೇಟ್ ಅಂದರೆ ಮುಂದೆ. ಟಿಪ್ ನಂಬರ್ 2, ನಮ್ಮ ಕಿರಿ ಬೆರಳು ಅಂದರೆ ಅವರ್ ಲಿಟಲ್ ಫಿಂಗರ್, ದ ಪಿಂಕಿ ಫಿಂಗರ್, ಅದು ಯಾವತ್ತೂ ಸ್ವಲ್ಪ ಮೇಲಿರುತ್ತೆ. ಸೊ ಇಲ್ಲಿಂದ ಲಿಫ್ಟ್ ಮಾಡಬೇಕಾದ್ರೆ ಇಲ್ಲಿ ಬಂದು ಇಲ್ಲಿ ಟ್ವಿಸ್ಟ್ ಮಾಡಿ ನಿಮ್ಮ ಫುಲ್ ರಿಸ್ಟ್ನ ಈ ಥರ. ಕರೆಕ್ಟ್? ಸೊ ಎಸ್, ಲೆಟ್ಸ್ ಸ್ಟಾರ್ಟ್. ಸೊ ಎಸ್, ಇದನ್ನು ಕೂಡ ನೀವು 12 to 15 reps ಮಾಡಿ, ಮಿನಿಮಮ್ 3 sets ಮಾಡಿ. ನಮ್ಮ ಥರ್ಡ್ ವರ್ಕೌಟ್ ಟ್ರೈಸೆಪ್ಗೋಸ್ಕರ. ಸೊ ಈಗ ಟ್ರೈಸೆಪ್ ಓವರ್ ಹೆಡ್ ಎಕ್ಸ್ಟೆನ್ಷನ್ ಮಾಡಬೇಕಿದ್ರೆ ಡಂಬಲಲ್ಲಿ, ಸೊ ಯೂಶ್ವಲಿ ನಾವು ಏನು ಮಾಡ್ತೀವಿ, ಕೈ ಸ್ಟ್ರೇಟ್, ಕೈಯಲ್ಲಿ ಡಂಬಲ್ ಇರುತ್ತೆ, ಹಿಂಗೆ ಎತ್ಕೊಂಡು ಕೆಳಗಡೆ ಆ್ಯಂಡ್ ದೆನ್ ಫುಲ್ ಸ್ಟ್ರೇಟ್. ಈ ಫುಲ್ ಫ್ಲೆಕ್ಸ್ ಮಾಡ್ತಿರಲ್ಲ, ಫುಲ್ ಫ್ಲೆಕ್ಸ್ ಮಾಡಿದಾಗ ಲೋಡ್ ನಿಮ್ಮ ಟ್ರೈಸೆಪ್ಪಲ್ಲಿರಲ್ಲ, ನಿಮ್ಮ ಶೋಲ್ಡರ್ಗೆ ಬರುತ್ತೆ. ಕರೆಕ್ಟ್? ಸೊ ಇದನ್ನು ಕಂಪ್ಲೀಟ್ ಸ್ಟ್ರೇಟ್ ಮಾಡಿಬಿಡಿ. ಸ್ವಲ್ಪ ಇಷ್ಟು ಬೆಂಡ್ ಇಡಿ. ಈ ಬೆಂಡ್ ಅಂದರೆ ಇಷ್ಟು ಇಡೋದಲ್ಲ, ಇದು ಸ್ಟ್ರೇಟ್ ಅಂದರೆ ಇದು ಬೆಂಡ್. ಸೊ ವೆನ್ ಎವರ್ ಯು ಆರ್ ಡೂಯಿಂಗ್, ಯಾವತ್ತು ನೀವು ಟ್ರೈಸೆಪ್ ಎಕ್ಸ್ಟೆನ್ಷನ್ ಮಾಡಬೇಕಿದ್ರೆ 1 2 ಇದನ್ನು ಫುಲ್ ಸ್ಟ್ರೇಟ್ ಮಾಡಿಬಿಡಿ. ಬಿಕಾಸ್ ಲೋಡ್ ನಿಮ್ಮ ಶೋಲ್ಡರ್ ಮೇಲೆ ಇರುತ್ತೆ, ಟ್ರೈಸೆಪ್ ಮೇಲೆ ಇರಲ್ಲ. ಸೊ ಆಲ್ವೇಸ್ ಕನ್ಸಿಸ್ಟೆನ್ಸ್ ಲೋಡ್ ಮೇಂಟೈನ್ ಮಾಡಿ ನಿಮ್ಮ ಟ್ರೈಸೆಪ್ಪಲ್ಲಿ. ಸೊ ಲೆಟ್ ಸ್ಟಾರ್ಟ್. ಸ್ಲೋಲಿ 1 ಈಗ ಸೆಕೆಂಡ್ ಹ್ಯಾಂಡ್ ಈ ಕೈಯಿಂದ. ಸೊ ಫುಲ್ ಅಪ್, ಇದನ್ನಿಡಬಾರ್ದು, ಇಲ್ಲಿಗಿರಬೇಕು. ಸೊ ಇದು ನಿಮ್ಮ ಟ್ರೈಸೆಪ್ಗೆ ವರ್ಕೌಟ್. ಇದನ್ನು ಕೂಡ 12 to 15 ರೆಪಿಟೇಷನ್ಸ್ ಮಾಡಿ, 3 ಸೆಟ್ಟನ್ನು ಮಾಡಿ. ನಮ್ಮ ನೆಕ್ಸ್ಟ್ ವರ್ಕೌಟ್ ನಮ್ಮ ಬ್ಯಾಕ್ಗೆ. ಸೊ ನಾವು ಬೆಂಟ್ ಓವರ್ ಡಂಬಲ್ ರೋಯಿಂಗ್ ಮಾಡೋಣ. ಡಂಬಲ್ ರೋಯಿಂಗ್ ಮಾಡಬೇಕಾದ್ರೆ ಕಾಲನ್ನು ಸ್ವಲ್ಪ ಬೆಂಡ್, ಬ್ಯಾಕ್ ಫುಲ್ ಸ್ಟ್ರೇಟ್ ಆ್ಯಂಡ್ ಇಲ್ಲಿ ಫುಲ್ ಕೆಳಗಡೆ ನೋಡ್ತಾ ಇರಬೇಡಿ, ಫುಲ್ ಈ ಥರ ನೋಡ್ತಾ ಇರಬೇಡಿ. ನಾರ್ಮಲ್ ಪೋಸ್ಚರ್, ಚೆಸ್ಟ್ ಯಾವತ್ತು ಮೇಲಿರುತ್ತೆ. ಆ್ಯಂಡ್ ದೆನ್ ವಿ ಲಿಫ್ಟ್ ಸ್ಲೋಲಿ 1 2 ಈ ಥರ. ಎಸ್,
ಸೊ ಇದೇ ವರ್ಕೌಟನ್ನು ಕಂಟಿನ್ಯೂ ಮಾಡೋಣ ವಿತ್ ದ ಡಂಬಲ್ಸ್. ಎಸ್, ಈ ವರ್ಕೌಟ್ ಮಾಡಬೇಕಾದ್ರೆ ಕೈಯಿಂದ ಪುಲ್ ಮಾಡಿಬಿಡಿ, ಕೈಯಲ್ಲಿ ಡಂಬಲ್ ಹಿಡ್ಕೋಬೇಕಷ್ಟೇ. ನಿಮ್ಮ ಎಲ್ಬೋಯಿಂದ ಡ್ರೈವ್ ಮಾಡಿ ಫುಲ್ ವರ್ಕೌಟ್. ಸೊ ಎಸ್, ಇದು ನಿಮ್ಮ ವರ್ಕೌಟ್ ಬ್ಯಾಕ್ಗೋಸ್ಕರ. ಇದನ್ನು ಕೂಡ 12ರಿಂದ 15 ರೆಪಿಟೇಷನ್ಸ್ ಮಾಡಿ 3 ಸೆಟ್ ಮಾಡಿ. ನಮ್ಮ ನೆಕ್ಸ್ಟ್ ವರ್ಕೌಟ್ ನಾವು ಲಂಜಸನ್ನು ಲಂಜಸ್ ಮಾಡುವ ವಿಧಾನ ಸಿಂಪಲ್. ನಿಮ್ಮ ಕಾಲುಗಳು ಮುಂದೆ ಕೆಳಗಡೆ ಬರಬೇಕು. ಈಗ ಸುಮಾರು ಜನ ಫಾಲ್ಟ್ ಮಾಡೋದು ಕೈಯಲ್ಲಿ ವೇಟ್ ಇತ್ತಂದರೆ ಇದು ಮಾಡ್ತಾರೆ, ಇಲ್ಲಿಂದ ವಾಪಸ್ ಮತ್ತೆ ಬೆಂಡ್ ಆಗ್ತಾರೆ. ಇದನ್ನು ಮಾಡಬೇಡಿ. ಬ್ಯಾಕ್ ನಿಮ್ಮದು ಯಾವತ್ತು ಸ್ಟ್ರೇಟ್, ಚೆಸ್ಟ್ ಅಪ್ ಇರಬೇಕು. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್. ಎಸ್ ಫ್ರೆಂಡ್ಸ್, ಇದು ನಿಮ್ಮ ಲೆಗ್ ವರ್ಕೌಟ್. ಇದನ್ನು ಕೂಡ ನೀವು 12 to 15 ರೆಪಿಟೇಷನ್ಸ್ ಮಾಡಿ 3 ಸೆಟ್ ಮಾಡಿ. ಶೋಲ್ಡರ್ ಆಯಿತು, ನಮ್ಮ ಬೈಸೆಪ್ಸ್ ಆಯಿತು, ಟ್ರೈಸೆಪ್ಸ್ ಆಯಿತು, ಲೆಗ್ ಆಯಿತು, ಬ್ಯಾಕ್ ಆಯಿತು, ಚೆಸ್ಟ್ ವರ್ಕೌಟ್ ಅಷ್ಟೇ ಉಳ್ಕೊಂಡಿದೆ. ಸೊ ನಮ್ಮ ಇವತ್ತಿನ ಲಾಸ್ಟ್ ವರ್ಕೌಟ್ ಚೆಸ್ಟ್, ವಿಚ್ ಇಸ್ ನಾರ್ಮಲ್ ಚೆಸ್ಟ್ ಪ್ರೆಸ್. ನಾವು ಬೆಂಚ್ ಪ್ರೆಸ್ ಹೇಗೆ ಮಾಡ್ತೀವೋ ಅದೇ ಥರ, ಬಟ್ ಬೆಂಚ್ ಬೇಕಂತಿಲ್ಲ, ನಾವು ನೆಲದ ಮೇಲೆ ಮಾಡೋಣ. ಸೊ ಫಸ್ಟ್ ಪೋಸ್ಚರ್ ಆರಾಮಾಗಿ ರಿಲ್ಯಾಕ್ಸ್ ಮಾಡಿ. ಸೆಕೆಂಡ್, ನಿಮ್ಮ ಕಾಲನ್ನು ಬೆಂಡ್ ಇಟ್ಕೊಳ್ಳಿ, ಸ್ಟ್ರೇಟ್ ಇಟ್ಕೋಬೇಡಿ, ಕಾಲು ಬೆಂಡಾಗಿರಬೇಕು. ಥರ್ಡ್ ಪಾಯಿಂಟ್, ನಿಮ್ಮ ಬ್ಯಾಕ್ ಯಾವತ್ತು ನೆಲಕ್ಕೆ ಈ ಥರ ಟಚ್ ಆಗಿರಬಾರ್ದು, ಬ್ಯಾಕ್ ಮೇಲಿರಬೇಕು, ಅಂದರೆ ಒಂದು ಕೈ ಪಾಸ್ ಆಗಬೇಕು ನಿಮ್ಮ ಬ್ಯಾಕಲ್ಲಿ. ಸೊ ದಿಸ್ ಈಸ್ ಯೋರ್ ಪೋಸ್ಚರ್. ನಿಮ್ಮ ಚೆಸ್ಟ್ ಮೇಲೂ ನಿಮ್ಮ ಶೋಲ್ಡರ್ ಬೇಡ್ಸ್ ರಿಟ್ರ್ಯಾಕ್ಟೆಡ್ ಆಗಿರಬೇಕು. ಓಕೆ, ಸೊ ಎಸ್, ವಿಲ್ ಸ್ಟಾರ್ಟ್ ವರ್ಕೌಟ್. ಸೊ ಚೆಸ್ಟ್ ಪ್ರೆಸ್ ನೀವು ಹೇಗೆ ಮಾಡ್ತೀರೋ ಅದೇ ಥರ ಮಾಡಿ. ಒಂದು ಸ್ಮಾಲ್ ಟಿಪ್, ಇದನ್ನು ನೀವು ಈ ಥರ ಕೂಡ ಮಾಡ್ಬೋದು. ಇಫ್ ಇನ್ ಕೇಸ್ ನಿಮಗೆ ಚೆಸ್ಟಲ್ಲಿ ಇನ್ನೂ ಜಾಸ್ತಿ ಕಾಂಟ್ರಾಕ್ಷನ್ ಬೇಕಿದ್ರೆ. ಅಥವಾ ನಾರ್ಮಲ್ ಕೂಡ ಮಾಡ್ಬೋದು. ಸೊ ಎಸ್, ಇದು ನಿಮ್ಮ ಚೆಸ್ಟ್ ವರ್ಕೌಟ್. ಇದನ್ನು ಕೂಡ ನೀವು ಅಂದರೆ 12 to 15 ರೆಪಿಟೇಷನ್ಸ್ ಮಾಡ್ಬೋದು. ಆ್ಯಂಡ್ ಇದನ್ನು ಕೂಡ ನೀವು 3 ಸೆಟ್ ಮಾಡಬೇಕು. ಇದು ಹೋಲ್ ವರ್ಕೌಟ್ ಏನು ಹೇಳಿದೆ ಅಲ್ಲ, ಇದನ್ನು ನೀವು ರೆಗ್ಯುಲರಾಗಿ ಮನೆಯಲ್ಲೇ ಇಟ್ಕೊಂಡು ಟ್ರೈನ್ ಮಾಡಬೇಕಿದ್ರೆ ರೆಗ್ಯುಲರಾಗಿ ಫಾಲೋ ಮಾಡ್ಬೋದು. ಎಸ್ ಫ್ರೆಂಡ್ಸ್, ಸೊ ಇದು ನಮ್ಮ ಇವತ್ತಿನ 5 ಹೋಲ್ ಬಾಡಿ ವರ್ಕೌಟ್. ಈ ವರ್ಕೌಟನ್ನು ನೀವು ಮನೇಲಿ ಎತ್ಕೊಂಡು ಮಾಡ್ಬೋದು ಯೂಸಿಂಗ್ ಓನ್ಲಿ 2 ಡಂಬಲ್ಸ್. ಇಫ್ ಇನ್ ಕೇಸ್ ನೀವು ಬಿಗಿನರ್ ಲೆವೆಲಲ್ಲಿದ್ದರೆ ನೀವು ಇದನ್ನು ಲೈಟ್ ವೇಟ್ ತೊಗೊಂಡು ಲೈಟ್ ವೇಟ್ ಡಂಬಲ್ಸನ್ನು ಯೂಸ್ ಮಾಡ್ಕೊಂಡು ಮಾಡಿ. ಇಫ್ ಇನ್ ಕೇಸ್ ನೀವು ಅಡ್ವಾನ್ಸ್ ಅಥವಾ ಒಂದು ಇಂಟರ್ಮೀಡಿಯೇಟ್ ಲೆವೆಲ್ ಇದ್ದರೆ ನಿಮಗೆ ಯಾವ ವೇಟ್ ನಿಮಗೆ ಇಷ್ಟನೋ ಆ ವೇಟ್ ತೊಗೊಂಡು ಈ ವರ್ಕೌಟನ್ನು ಮಾಡ್ಬೋದು. ಫಾರ್ಮ್ ಯಾವತ್ತೂ ಮಿಸ್ ಮಾಡಬೇಡಿ. ನಾವು ಇನ್ನೂ ಸುಮಾರು ವೀಡಿಯೋಸ್ಗಳನ್ನ ತೊಗೊಂಬರ್ತಾ ಇದ್ದೀವಿ, ಕಾಂಪೌಂಡ್ ಮೂಮೆಂಟ್ಸ್ ವರ್ಕೌಟ್ಗಳನ್ನ ತೊಗೊಂಬರ್ತಾ ಇದ್ದೀವಿ ಯೂಸಿಂಗ್ ಓನ್ಲಿ ಡಂಬಲ್ಸ್. ಸೊ ಆ ವೀಡಿಯೋಗಳನ್ನ ಮಿಸ್ ಮಾಡಬೇಡಿ. ಚಾನಲ್ಗೆ ಇನ್ನೂವರೆಗೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೀವು ಬೆಲ್ ಐಕನನ್ನು ಕ್ಲಿಕ್ ಮಾಡಿಲ್ಲ ಅಂದರೆ ಪ್ಲೀಸ್ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇಫ್ ಇನ್ ಕೇಸ್ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಹಿಟ್ ದ್ಯಾಟ್ ಥಮ್ಸ್ ಅಪ್ ಬಟನ್ ಆ್ಯಂಡ್ ಡೂ ಶೋ ಯೋರ್ ಲವ್ ಆ್ಯಂಡ್ ಸಪೋರ್ಟ್. ಮತ್ತೆ ಸಿಗೋಣ ನೆಕ್ಸ್ಟ್ ವೀಕ್, ಸೇಮ್ ಟೈಮ್, ಸೇಮ್ ಡೇ ಆಫ್ ದ ವೀಕ್.